ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆ ಭಗವಂತನಿಗೆ ಪ್ರತಿನಿತ್ಯ ಹಾಲು, ತುಪ್ಪ, ಹಣ್ಣು ಹಂಪಲು, ಸಕಲ ಮಂತ್ರ ಪಠಣೆ, ಶ್ಲೋಕ ಉಚ್ಚರಿಸಿದ್ರೂ ಪ್ರಿಯವಾಗುವುದಿಲ್ಲ. ಬದಲಿಗೆ ಶುದ್ಧ ಮನಸ್ಸಿನಿಂದ ನೆನೆದರೂ ಸಾಕು, ಆ ಭಗವಂತ ಕೃಪೆ ತೋರ್ತಾನೆ. ಯಾಕಂದರೆ ಮನಸ್ಸೇ ಅಲ್ವಾ ಆ ಪರಮಾತ್ಮ. ಸಕಲ ಜೀವರಾಶಿಗಳ ಅಂತರಾತ್ಮದಲ್ಲಿ ಹುದುಗಿ ಬಿಟ್ಟಿದ್ದಾನೆ ಆ ಭಗವಂತ. ಆ ನಿರಾಕಾರನಾದ ಪರಮಾತ್ಮನನ್ನ ಒಲಿಸಿಕೊಳ್ಳೋದು ಆಡಂಬರದ ಪೂಜೆ ಪುನಸ್ಕಾರದಿಂದಲ್ಲ, ಪರಿಶುದ್ಧವಾದ ಮಾನಸ ಪೂಜೆಯಿಂದ. ಪೂಜೆಗಳಲ್ಲೇ ಅತಿ ಶ್ರೇಷ್ಠವಾದ ಪೂಜೆ ಎಂದರೆ ಮಾನಸ ಪೂಜೆ ಅಂತಾನೆ ಶ್ರೀಕೃಷ್ಣ ಪರಮಾತ್ಮ. ಬನ್ನಿ ಹಾಕಿದರೆ ಮಾನಸ ಪೂಜೆಯ ಮಹತ್ವದ ಜೊತೆ ಮಾನಸ ಪೂಜೆಯನ್ನು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ದೇವರ ಕುರಿತು ಶ್ರದ್ಧಾಯುಕ್ತ ಅಂತಃಕರಣದಿಂದ ವಿಧಿವತ್ತಾಗಿ ಮಾಡಿದ ಉಪಚಾರಗಳ ಸಮರ್ಪಣೆಯೇ ಪೂಜೆ. ಹೀಗೆ ಶ್ರೀಮದ್ಭಾಗವತದಲ್ಲಿ ಪೂಜೆಯ ವ್ಯಾಖ್ಯೆಯನ್ನು ಮಾಡಲಾಗಿದೆ. ದೇವರ ಪ್ರತಿಮೆಗೆ ಉಪಚಾರಗಳ ವಿಧಿವತ್ ಸಮರ್ಪಣೆ ಮಾಡುವುದೆಂದರೆ ಕರ್ಮಕಾಂಡದಲ್ಲಿ ಬರುವ ಭಾವನೆಯ ಪೂಜೆಯಾಗಿದೆ. ಆಧ್ಯಾತ್ಮಿಕ ಸಾಧನೆಯ ದೃಷ್ಟಿಯಿಂದ ಮನಸ್ಸಿನಿಂದ ಮಾಡುವ ಪೂಜೆಯು ಪ್ರಾಥಮಿಕ ಹಂತದ್ದಾಗಿದ್ದು, ಆನಂತರ ಮನಸ್ಸಿನ ಸ್ತರದಲ್ಲಿ ಉಪಾಸನೆಯು ಆರಂಭವಾಗುತ್ತೆ. ಈ ಹಂತ ತಲುಪಲು ಸುಲಭವಾದ ಸಾಧನವೆಂದರೆ ಮಾನಸ ಪೂಜೆ. ಮಾನಸ ಪೂಜೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡಿದ ದೇವರ ರೂಪದ ಪೂಜೆ ಮಾಡಲು ಸಾಧ್ಯವಾಗುತ್ತೆ. ಈ ಪೂಜೆಯ ಒಂದು ಲಾಭವೆಂದರೆ ಸ್ಥಳ, ಉಪಕರಣಗಳು, ಶುಚಿತ್ವ ಇತ್ಯಾದಿ ಬಂಧನಗಳು ಇಲ್ಲದಿರೋದ್ರಿಂದ ಯಾವುದೇ ಸ್ಥಳದಲ್ಲಿ ಇದನ್ನು ಮಾಡಬಹುದು. ಎರಡನೇ ಲಾಭವೆಂದರೆ ಮಾನಸ ಪೂಜೆಯ ಮೂಲಕ ಅಖಿಲ ಬ್ರಹ್ಮಾಂಡದಲ್ಲಿ ಯಾವುದೇ ಅತ್ಯುತ್ತಮವಾದ ವಸ್ತುವನ್ನು ದೇವರಿಗೆ ಅರ್ಪಣೆ ಮಾಡಬಹುದು. ಇದಕ್ಕಿಂತಲೂ ಶ್ರೇಷ್ಠವಾದ ಮೂರನೇ ಲಾಭವೆಂದರೆ ಎಷ್ಟು ಕಾಲ ನಮ್ಮ ಮಾನಸ ಪೂಜೆಯು ನಡೆಯುತ್ತಿರುತ್ತೋ ಅಷ್ಟು ಕಾಲ ಆ ದೇವರೊಂದಿಗೆ ನಾವು ಅನುಸಂಧಾನದಲ್ಲಿರಬಹುದು. ಸಾಧಕರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಭಾವ ಜಾಗೃತವಾಗಲು ಈ ಮಾನಸ ಪೂಜೆಯು ತುಂಬ ಸಹಾಯವಾಗುತ್ತೆ. ಇದೇ ರೀತಿ ತಮ್ಮ ಇಷ್ಟ ದೇವತೆ, ಕುಲದೇವತೆ, ಗುರುಗಳ ಮಾನಸ ಪೂಜೆಯನ್ನು ಕೂಡ ಮಾಡಬಹುದು. ಮಾತ್ರವಲ್ಲ, ಪಂಚೋಪಚಾರ ಮತ್ತು ಷೋಡಶೋಪಚಾರ ಪೂಜೆಯನ್ನು ಕೂಡ ಮಾನಸವಾಗಿ ಮಾಡಬಹುದು. ಅದು ಹೇಗಂದ್ರೆ, ಒಂದು ತಟ್ಟೆ, ಬಟ್ಟಲು, ತಟ್ಟೆಯಲ್ಲಿ ಹೂಗಳು, ಕಲಶ, ನೀಲಾಂಜನ ಮತ್ತು ದೊಡ್ಡ ಬಟ್ಟಲಿನಲ್ಲಿ ಅರಿಶಿನ, ಕುಂಕುಮ ಇವಿಷ್ಟನ್ನ ಮನಸ್ಸಿನಲ್ಲೇ ನಮ್ಮ ಮುಂದೆ ಇಟ್ಕೊಳ್ಬೇಕು. ನಂತರ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಬೇಕು: ಹೇ ಭಗವಂತ, ಇಂದು ನನ್ನ ಜೀವನದ ಅತ್ಯಂತ ಭಾಗ್ಯದ ದಿನ. ನನಗೆ ಪ್ರತ್ಯಕ್ಷವಾಗಿ ನಿನ್ನನ್ನು ಪೂಜೆ ಮಾಡುವ ಅವಕಾಶ ಲಭಿಸಿದೆ. ನಾನು ಕಲಶದಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ತೆಗೆದುಕೊಂಡಿದ್ದೇನೆ. ಆ ನೀರಿನಿಂದ ನಿನ್ನ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಿದ್ದೇನೆ. ಒಂದು ಬಟ್ಟಲಿನಲ್ಲಿ ಪಂಚಾಮೃತವನ್ನು ತಯಾರಿಸಿದ್ದೇನೆ. ಆಗ ಆ ಪಂಚಾಮೃತದಿಂದ ನಿನ್ನ ವಿಗ್ರಹಕ್ಕೆ ನಿಧಾನವಾಗಿ ಅಭಿಷೇಕ ಮಾಡ್ತಿದ್ದೇನೆ. ಬೆಚ್ಚಗಿನ ನೀರಿನಿಂದ ವಿಗ್ರಹವನ್ನು ತೊಳಿತಿದ್ದೇನೆ. ಈಗ ಮೃದುವಾದ ರೇಷ್ಮೆ ಬಟ್ಟೆಯಿಂದ ವಿಗ್ರಹವನ್ನು ಒರೆಸ್ತಿದ್ದೇನೆ. ನಿನ್ನ ಚಿನ್ನಾಭರಣಗಳ ಧರಿಸಿದ ಅಲಂಕಾರ ನೋಡಿ ನನ್ನ ಮನಸ್ಸಿನ ಭಾವವೇ ಬದಲಾಗ್ತಿದೆ. ನನ್ನ ಕಷ್ಟ, ನೋವುಗಳೆಲ್ಲ ಕಳೆದಂತೆ ಅಪಾರ ಸಂತೋಷವಾಗ್ತಿದೆ. ನನ್ನ ಮನಸ್ಸು ತಿಳಿ ನೀರಿನಂತೆ ನಿಷ್ಕಲ್ಮಶರಹಿತವಾಗ್ತಿದೆ. ನಿನಗೆ ಹಚ್ಚಿರುವ ಸುಗಂಧಭರಿತ ಧೂಪದ ಗಮಲು ನನ್ನ ಎದೆ ಹೊಕ್ಕಿ ದೇಹ ಶುದ್ಧಿ ಮಾಡ್ತಿದೆ. ನಿನಗಾಗಿ ತಂದಿರುವ ಹರಿಶಿನ, ಕುಂಕುಮ, ಅಷ್ಟಗಂಧ, ಕಸ್ತೂರಿಯನ್ನ ನಿನ್ನ ಕಮಲದಂತಹ ಮುಖಕ್ಕೆ ಲೇಪಿಸಿ ಧನ್ಯನಾಗ್ತೇನೆ. ನೀನಿಷ್ಟಪಡುವ ಹೂವು, ಹಣ್ಣುಗಳನ್ನು ನಿನ್ನ ನೈವೇದ್ಯಕ್ಕೆ ಇಟ್ಟಿದ್ದೇನೆ. ಯಾವುದೋ ಅರಿಯದು ಭಗವಂತ, ತಾವರೆಯೋ, ಸೇವಂತಿಗೆಯೋ, ಮಲ್ಲಿಗೆಯೋ ನಿನ್ನ ಚರಣಗಳಿಗೆ ಭಕ್ತಿ ಭಾವದಿಂದ ಅರ್ಪಿಸ್ತಿದ್ದೇನೆ. ನಿನ್ನ ಒಲಿಸಿಕೊಳ್ಳಲು ಮಂತ್ರ, ಶ್ಲೋಕಗಳ ಜ್ಞಾನ ನನಗಿಲ್ಲ ತಂದೆ. ನಿನಗಾಗಿ ಸೇವೆ ಮಾಡುವ ಬಯಕೆಯೊಂದೇ ನನಗಿರುವ ಜ್ಞಾನ. ಧೂಪ ದೀಪದ ಬೆಳಕಲ್ಲಿ ಪ್ರಜ್ವಲಿಸುತ್ತಿರುವ ನಿನ್ನ ವೈಭವದ ನೋಟವು ನನ್ನ ಅಂತರಾಳದಿಂದ ಪುಟ್ಟಿದೆದ್ದು ಕಂಬನಿಯಾಗಿ ಧುಮ್ಮಿಕ್ಕುತ್ತಿದೆ. ನಿನ್ನ ಮುಗ್ಧ ಮಗುವಿನಂತಹ ನೋಟ ನನ್ನ ಅಂತರಾತ್ಮವನ್ನೇ ಕೆಣಕಿದಂತಿದೆ. ಈ ಜೀವಂತ ನೋಟವನ್ನು ಕಣ್ತುಂಬಿಕೊಂಡ ನಾನೇ ಧನ್ಯ. ಇಡೀ ಲೋಕವನ್ನು ಸಲಹು ನನ್ನಪ್ಪ. ಎಷ್ಟೇ ಕಷ್ಟವನ್ನಾದರೂ ಸಹಿಸುವೆ ನಾನು. ಆದರೆ ನನ್ನ ಕೈ ಬಿಡದಿರು ನನ್ನಪ್ಪ. ನನಗಿನ್ಯಾರು? ನೀನೇ ನನಗೆ ತಂದೆ, ತಾಯಿ, ಬಂಧು ಬಳಗ. ನಿನ್ನ ಸೇವೆಯನ್ನು ಮಾಡುವ ಅವಕಾಶ ನೀಡಿದ್ದಕ್ಕೆ ಕೋಟಿ ಕೋಟಿ ಕೃತಜ್ಞತೆಗಳು ಎಂದು ವಿನಮ್ರವಾಗಿ ಪೂಜಿಸಬೇಕು. ಆಗ ಅಂತರ್ಧಾನನಾಗಿರುವ ಚೈತನ್ಯ ನಿಮ್ಮ ಅನುಭವಕ್ಕೆ ಬರುವುದನ್ನು ನೀವು ಕಾಣ್ತೀರಾ. ನಿಮ್ಮ ಪ್ರಾರ್ಥನೆ ಫಲಿಸಿದೆ ಅಂದರೆ ನಿಮ್ಮ ಮನಸ್ಸು ನಿರಮ್ಮಳವಾಗತ್ತೆ. ಈ ಮಾನಸ ಪೂಜೆ ಎಷ್ಟೊಂದು ಶ್ರೇಷ್ಠ ಅನ್ನೋದಕ್ಕೆ ಮಹಾಭಾರತದಲ್ಲಿ ನಡೆದ ಆ ಘಟನೆಯೇ ಸಾಕ್ಷಿ. ಆಗಷ್ಟೇ ಮಹಾಭಾರತ ಯುದ್ಧ ಮುಗಿದಿದೆ. ವಿಜಯದ ಹುಮ್ಮಸ್ಸಿನಲ್ಲಿ ಅರಮನೆಯಲ್ಲಿ ಅರ್ಜುನನು ಮಹಾದೇವನ ಪೂಜೆ ಮಾಡ್ತಿದ್ದ.
ಪೂಜೆಗೆ ತುಪ್ಪ, ಹಾಲು, ಮೊಸರು, ಸಕ್ಕರೆ, ಹಣ್ಣು ಸೇರಿದಂತೆ ಧೂಪ, ದೀಪ, ಗಂಧಗಳು, ಬೇಕಾದ ಬೆಳ್ಳಿ ಬಂಗಾರದ ಉಪಕರಣಗಳು, ಪರಿಕರಗಳು, ಬೆಳ್ಳಿಯ ಮಣೆ, ಕೃಷ್ಣಾಜಿನ ದೊಡ್ಡ ಪೂಜಾಗೃಹ, ಭಾರೀ ದಾನ, ದಕ್ಷಿಣೆ ಇಷ್ಟೆಲ್ಲ ಅಣಿ ಮಾಡಿಕೊಂಡು ಗಂಟೆಗಟ್ಟಲೆ ಕುಳಿತು ಆಡಂಬರದ ಪೂಜೆ ಮಾಡ್ತಿದ್ದ. ಪದ್ಮಾಸನ ಹಾಕಿ ಕುಳಿತು ಒಂದು ಗಾಡಿ ಹೂಗಳನ್ನು ಅರ್ಚನೆ ಮಾಡ್ತಿದ್ದ. ಅದೇ ಭೀಮ ಮಾತ್ರ ಪೂಜೆಗೆ ಯಾವತ್ತೂ ಕೂತವನಲ್ಲ, ಮಂದಿರಗಳಿಗೆ ಹೋದವನಲ್ಲ. ಊಟಕ್ಕೆ ಕೂರುವ ಮೊದಲು ಕೆಲವು ನಿಮಿಷ ಕಣ್ಣು ಮುಚ್ಚಿ ಪರಮೇಶ್ವರನ ಮಾನಸಿಕ ಪೂಜೆ ಮಾಡಿದರೆ ಅವನ ಪೂಜೆ ಮುಗಿದಂತೆ. ಆನಂತರ ಯಥೇಚ್ಛವಾಗಿ ಊಟ ಮಾಡ್ತಿದ್ದ. ಇದು ಭೀಮನ ನಿತ್ಯ ಕಾಯಕ. ಅರ್ಜುನ ತಾನೊಬ್ಬ ಮಹಾನ್ ಭಕ್ತನೆಂದು, ತನಗಿರುವ ಶ್ರದ್ಧಾ ಭಕ್ತಿ ಯಾರಿಗೂ ಇಲ್ಲವೆಂದು ಗ್ರಹಿಸಿದ್ದ. ಅದರಲ್ಲೂ ತನ್ನ ಅಣ್ಣ ಭೀಮನಿಗೆ ಸಾಸಿವೆ ಕಾಳಿನಷ್ಟು ಭಕ್ತಿ ಇಲ್ಲ, ಪೂಜೆ ಪುನಸ್ಕಾರದ ಗಂಧ ಗಾಳಿಯೂ ಇಲ್ಲವೆಂದು ತಿಳಿದಿದ್ದ. ಅದನ್ನೆಲ್ಲ ಒಮ್ಮೊಮ್ಮೆ ವ್ಯಕ್ತಪಡಿಸ್ತಿದ್ದ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದ ಶ್ರೀಕೃಷ್ಣ ಅರ್ಜುನನಿಗೆ ಸ್ವಲ್ಪ ಬುದ್ಧಿ ಕಲಿಸಿ ಅವನನ್ನು ಸರಿ ಮಾಡಬೇಕೆಂದುಕೊಂಡ. ಈ ವಿಚಾರಗಳ ಸುಳಿವು ಕೊಡದಂತೆ ಒಂದು ದಿನ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತದ ಸಂದರ್ಶನ ಮಾಡೋಣವೆಂದು ಅರ್ಜುನನಿಗೆ ಹೇಳ್ತಾನೆ ಶ್ರೀಕೃಷ್ಣ. ಕೃಷ್ಣನ ಇದರ ಹಿಂದಿನ ಉದ್ದೇಶ ಅರ್ಜುನನಿಗೆ ಗೊತ್ತಿರೋದಿಲ್ಲ. ಪರಮೇಶ್ವರನ ಸಾನ್ನಿಧ್ಯವೆಂದು ಸಂತೋಷದಿಂದ ಒಪ್ಪುತ್ತಾನೆ. ಕೃಷ್ಣ ಮತ್ತು ಅರ್ಜುನ ಇಬ್ಬರು ಪ್ರಯಾಣಕ್ಕೆ ಹೊರಟರು. ಹೋಗುವ ಮಾರ್ಗ ಮಧ್ಯದಲ್ಲಿ ವಿಧ ವಿಧವಾದ ಹೂಗಳನ್ನು ತುಂಬಿದ ಗಾಡಿಯನ್ನು ಎಳೆದುಕೊಂಡು ಹೋಗ್ತಿದ್ದ ಮನುಷ್ಯನನ್ನು ನೋಡ್ತಾರೆ. ಅರ್ಜುನನು ಆ ಮನುಷ್ಯನನ್ನು, ಇಷ್ಟೊಂದು ಹೂ ತುಂಬಿದ ಗಾಡಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದೀಯಾ ಅಂತ ಕೇಳ್ತಾನೆ. ಆದರೆ ಆ ಹೂವಿನ ಗಾಡಿಯವರು ಕೆಲಸದಲ್ಲಿ ತಲ್ಲೀನನಾಗಿದ್ದ. ಅವಸರದಿಂದಲೇ ಹೋಗ್ತಿದ್ದ. ಇವನ ಮಾತಿಗೆ ಉತ್ತರವನ್ನೇ ಕೊಡಲಿಲ್ಲ. ಆಗ ಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ, ನೋಡು, ಆ ಮನುಷ್ಯನಲ್ಲಿ ಕೇಳುವುದಕ್ಕಿಂತ ಆ ಗಾಡಿಯ ಹಿಂದೆ ಹೋಗೋಣ ಎಂಬ ಸಲಹೆಗೆ ಅವರಿಬ್ಬರು ಗಾಡಿಯ ಮನುಷ್ಯನನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಆ ಗಾಡಿಯೊಂದಿಗೆ ಮನುಷ್ಯ ಒಂದು ಸ್ಥಳಕ್ಕೆ ತಲುಪಿ ಅಲ್ಲಿ ಬೆಟ್ಟದಂತೆ ಬಿದ್ದಿದ್ದ ಒಂದು ದೊಡ್ಡ ಹೂ ರಾಶಿಯ ಪಕ್ಕದಲ್ಲಿ ಗಾಡಿಯಲ್ಲಿದ್ದ ಹೂಗಳನ್ನು ಸುರಿದು ಖಾಲಿ ಮಾಡ್ತಾನೆ. ಅಷ್ಟರಲ್ಲಿ ಈ ತರಹದ ಹೂವಿನ 100 ಗಾಡಿಗಳು ಬಂದು ಅದೇ ರೀತಿ ಹೂಗಳನ್ನು ಸುರಿದು ಹೋಗ್ತಿದ್ವು. ಇದನ್ನೆಲ್ಲ ಆಶ್ಚರ್ಯದಿಂದ ನೋಡಿದ ಅರ್ಜುನ ತಾಳಲಾರದೆ ಆ ಮನುಷ್ಯನನ್ನು ಕೇಳೇಬಿಟ್ಟ. ಏನಪ್ಪ, ಎಲ್ಲಿಂದ ಬರ್ತಿವೆ ಆ ಹೂವಿನ ಗಾಡಿಗಳು, ತಿಳಿಸ್ತೀಯಾ ಅಂತ ಕೇಳ್ತಾನೆ. ಆದರೆ ಆ ಗಾಡಿಯವರ್ಯಾರೂ ಉತ್ತರಿಸಲಿಲ್ಲ. ಕೊನೆಗೆ ತುಂಬ ಒತ್ತಾಯ ಮಾಡಿದಾಗ ಒಬ್ಬನು ಬಹಳ ಬೇಸರದಿಂದ ಹೇಳ್ತಾನೆ, ಸ್ವಾಮಿ, ನಮ್ಮನ್ನು ಪ್ರಶ್ನಿಸಬೇಡಿ, ನಮಗೆ ವಿಪರೀತ ಕೆಲಸ ಇದೆ, ಯಾರೊಡನೆ ಮಾತನಾಡುವಷ್ಟು ಸಮಯವಿಲ್ಲ. ಇಷ್ಟು ಕಷ್ಟಪಟ್ಟು ಮಾಡುತ್ತಿದ್ದರೂ 800 ಗಾಡಿ ಹೂಗಳನ್ನು ಮಾತ್ರ ಹಾಕಿದ್ದೇವೆ. ಇನ್ನೂ ಇದರ ದುಪ್ಪಟ್ಟು ಗಾಡಿ ಹೂಗಳು ದೇವಸ್ಥಾನದ ಬಳಿ ಇವೆ, ಅವುಗಳನ್ನೆಲ್ಲ ಸಾಗಿಸಬೇಕು. ಇವೆಲ್ಲವೂ ಅದ್ಯಾರೋ ರಾಜಪುತ್ರ ಭೀಮನಂತೆ ಆತ ಪೂಜೆ ಮಾಡಿದ ಹೂಗಳ ರಾಶಿ. ಈ ದಿನವೂ ಆತನ ಪೂಜೆ ಇದೆ. ಇನ್ನು 4 ಗಂಟೆಗಳು ಮಾತ್ರ ಉಳಿದಿದೆ. ಅಷ್ಟರೊಳಗೆ ಇವುಗಳನ್ನು ಖಾಲಿ ಮಾಡಬೇಕು ಎನ್ನುತ್ತಾನೆ. ಈಗ ಅರ್ಜುನನಿಗೆ ಆಶ್ಚರ್ಯಪಡುವ ಸರದಿ. ಮತ್ತೆ ಕೇಳ್ತಾನೆ, ನೀವೇನೋ ತಪ್ಪು ತಿಳಿದಿದ್ದೀರಿ. ಪೂಜೆ ಮಾಡಿದ ಮನುಷ್ಯ ಆ ಭೀಮನಲ್ಲ, ಅರ್ಜುನನು, ಗೊತ್ತಾ ನಿಮಗೆ ಅಂತ ಕೇಳ್ತಾನೆ. ಆಗ ಮನುಷ್ಯ ಹೇಳ್ತಾನೆ, ಏನು ಅರ್ಜುನನೇ? ಅವನಲ್ಲ, ಭಾರೀ ಗಾತ್ರವಿರುವ ಮಹಾನುಭಾವ ಭೀಮನು, ಅನನ್ಯ ಭಕ್ತಿಯಿಂದ ಶಿವನಿಗೆ ಅರ್ಪಿಸಿದ ಸಂಪೂಜನೆ. ಅವನ ತಮ್ಮನೋ ಮಾಡುವುದೆಲ್ಲ ಬರೀ ಆಡಂಬರದ ಪೂಜೆ ಎಂದನು. ಅದೇ ಸಮಯಕ್ಕೆ ಮತ್ತೊಬ್ಬ ಮನುಷ್ಯನು ಒಂದು ಹೂವಿನ ಬುಟ್ಟಿಯಲ್ಲಿ ಸ್ವಲ್ಪ ಹೂಗಳನ್ನು ಹಿಡಿದು ಅಲ್ಲಿಗೆ ಬರ್ತಾನೆ. ಕೃಷ್ಣನು ಆತನನ್ನು ಕುರಿತು, ಮಿತ್ರನೇ, ಈ ಹೂಗಳನ್ನು ಯಾರು ಅರ್ಪಿಸಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಆ ಮನುಷ್ಯ ಉತ್ತರಿಸ್ತಾನೆ, ಸ್ವಾಮಿ, ಇವು ಭೂಲೋಕದಲ್ಲಿ ಅರ್ಜುನ ಎಂಬ ಒಬ್ಬ ಆಡಂಬರದ ಮನುಷ್ಯ ನಿನ್ನೆ ದಿನ ಶಿವನಿಗೆ ಅರ್ಪಿಸಿದ ಹೂಗಳು. ಅರ್ಜುನನದೋ ಭಕ್ತಿ ಇಲ್ಲದ, ಭಾವವಿಲ್ಲದ ಆಟಾಟೋಪದ ಪೂಜೆ ಎಂದನು. ಇದನ್ನೆಲ್ಲ ಕೇಳಿದ ಅರ್ಜುನನು ನಾಚಿಕೆಯಿಂದ ತಲೆ ತಗ್ಗಿಸಿ ತಪ್ಪಿತಸ್ಥ ಭಾವದಿಂದ ಹೀಗೆ ಹೇಳ್ತಾನೆ, ಕೃಷ್ಣ, ನನ್ನನ್ನು ನೀನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದು ಎಂದು ಗೊತ್ತಾಯಿತು. ಈ ಕ್ಷಣ ಇಲ್ಲಿಂದ ಹೊರಡೋಣ. ನೀನು ನನಗೆ ಇಲ್ಲಿಗೆ ಕರೆದುಕೊಂಡು ಬಂದು ಇಷ್ಟೊಂದು ಅವಮಾನ, ತೊಂದರೆ ಅನುಭವಿಸುವಂತೆ ಮಾಡುವ ಬದಲು ಅಲ್ಲೇ ನನ್ನ ಲೋಪದೋಷಗಳನ್ನು ತಿದ್ದಿ ಬುದ್ಧಿ ಹೇಳಬಹುದಿತ್ತಲ್ವಾ? ನೀನು ಹೇಳದಿದ್ದರೂ ನನಗಂತೂ ಅರ್ಥವಾಯಿತು. ನಾನು ಮಾಡುವ ಪೂಜೆ ಮತ್ತು ಭಕ್ತಿಯೇ ದೊಡ್ಡದು ಎಂದು ಭ್ರಮಿಸಿದ್ದೆ. ನನಗೆ ಅಹಂಕಾರವೂ ಇತ್ತು. ಅಣ್ಣ ಭೀಮನನ್ನ ಈ ವಿಷಯದಲ್ಲಿ ನಾನು ಸ್ವಲ್ಪ ತಾತ್ಸಾರವಾಗಿ ಕಾಣ್ತಿದ್ದೆ. ಈಗ ನನಗೆ ಗೊತ್ತಾಯಿತು, ಅಣ್ಣ ಭೀಮನದು ನಿಶ್ಚಲವಾದ ಭಕ್ತಿ, ಅದು ಮಾನಸಿಕ ಪೂಜೆ. ನಾನು ಮಾಡುತ್ತಿರುವುದು ಬರೀ ಆಡಂಬರ, ಆಟಾಟೋಪದಿಂದ ಕೂಡಿದ ಪೂಜೆ ಎಂದು. ಕೃಷ್ಣನು ನಸುನಗುತ್ತಾ ಸುಮ್ಮನಿದ್ದು ನಂತರ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಬೇಕೆಂದರೆ ಸಾಧಕರಿಗೆ ಮಾನಸಿಕ ಪೂಜೆ ಶ್ರೇಷ್ಠವಾದದ್ದು ಎಂದು ಅರ್ಜುನನಿಗೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ವಸುದೇವಂ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.